ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಡೂರು ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ನಡೆದ ನೂಲಿ ಚಂದಯ್ಯನವರ ಜನ್ಮದಿನದ ಸಂಭ್ರಮಾಚರಣೆಯನ್ನು ನಡೆಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಮಾತನಾಡಿ, ಲಿಂಗಾಯತ, ಬ್ರಾಹ್ಮಣ, ಕ್ಷತ್ರಿಯ, ಎಸ್ಸಿ, ಎಸ್ಟಿ ಆಗಿರಲಿ ಎಲ್ಲಾ ಸಮುದಾಯದವರ ಕುಟುಂಬ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು ಸಿಗುವ ಅಂಶವನ್ನು ಸಂವಿಧಾನ ಪದ್ಧತಿಯಲ್ಲಿ ಬರೆದಿದ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು. ಆದರೆ ಇದೇ ಅಂಬೇಡ್ಕರ್ ರವನ್ನು ಹೀಯಾಳಿಸುತ್ತಿದ್ದು, ನಾವು ಹಿಂದೂ ಎಂದು ಹೇಳಿಕೊಳ್ಳುವವರು ಯಾವೊಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅಧಿಕಾರ ಕೊಟ್ಟಿಲ್ಲ. ಮುಂದಿನ ದಿನದಲ್ಲಿ ಜಿಲ್ಲಾವಾರು ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಹಾಗೂ ಸಂವಿಧಾನ ಭವನವನ್ನು ಕಟ್ಟಿಕೊಡುತ್ತೇವೆ ಎಂದು ಸಂತೋಷ್ ಲಾಡ್ ಭರವಸೆಯನ್ನ ನೀಡಿದರು. ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೂ ವಿರೋಧಿ ಧರ್ಮಸ್ಥಳ ವಿಷಯದ ಬಗ್ಗೆ ಏನೂ ಮಾತನಾಡುತ್ತಿಲ್ಲ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ, ಎಸ್ಐಟಿ ಪರಿಶೀಲನೆ ಮಾಡಿದ್ದು ಮೃತದೇಹಗಳು ಸಿಗದಿದ್ದಾಗ ಬಿಜೆಪಿ ಸರ್ಕಾರದ ವಿರುದ್ಧ ಮಾತನಾಡುತ್ತಾರೆ. ಅದೇ ಎಸ್ಐಟಿ ಅಧಿಕಾರಿಗಳು ಅಪರಿಚಿತ ವ್ಯಕ್ತಿ ಹೇಳಿದ್ದನ್ನ ಪರಿಶೀಲಿಸುವ ಸಂದರ್ಭದಲ್ಲಿ ಏನೂ ಮಾತನಾಡದ ಇವರು ಕೊನೆಯ ಕ್ಷಣದಲ್ಲಿ ಮೃತದೇಹಗಳು ಸಿಗದಿದ್ದಾಗ ಈ ರೀತಿ ವಿರೋಧಿಸುವುದು ಸರಿಯಲ್ಲ ಎಂದು ಸ್ಪಷ್ಟಪಡಿಸಿದರು. ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಅಧ್ಯಕ್ಷೆ ಪಲ್ಲವಿ ಜಿ ಮಾತನಾಡಿ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮುದಾಯಗಳು ಈ ನಾಡಿನಲ್ಲಿ ಬಹಳ ಹಿಂದುಳಿದ ಸಮುದಾಯವಾಗಿದ್ದು, ಈ ಸಮುದಾಯದವರು ಎಲ್ಲಾ ಸಮುದಾಯದವರನ್ನು ಅಣ್ಣ ತಮ್ಮಂದಿರಂತೆ ಕಾಣುವ ತಬ್ಬಲಿ ಸಮುದಾಯವಾಗಿದೆ. ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಇದೇ ಸಮುದಾಯದಿಂದ ಹುಟ್ಟಿ ಬಂದು ಅದೇ ಹಿಂದುಳಿದ ವರ್ಗಗಳ ಬಡ ಕುಟುಂಬಗಳ ಆರ್ಥಿಕ, ರಾಜಕೀಯ, ಸಾಮಾಜಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಲು ಸಂವಿಧಾನ ಪದ್ಧತಿಯನ್ನು ಸೃಷ್ಟಿಸಿದ್ದರು. ಆದರೂ ಸಹ ಈ ಸಮುದಾಯವು ರಾಜಕೀಯವಾಗಿ ಹಿಂದುಳಿದಿದ್ದು, ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೊಬ್ಬ ಶಾಸಕರು ಈ ಸಮುದಾಯದಿಂದ ಆರಿಸಿ ಬಂದಿರುವುದಿಲ್ಲ. ಮಾನ್ಯ ಘನ ಸರ್ಕಾರ ಜಾತಿ ತಾರತಮ್ಯ ಮಾಡದೆ ಈ ಸಮುದಾಯಗಳಿಗೆ ಮೀಸಲಾತಿ ಕಲ್ಪಿಸಿ ಕೊಡಬೇಕು ಎಂದರು. ಎಕೆಎಂಎಸ್ ಸಂಡೂರು ತಾಲೂಕಾ ಸಮಿತಿ ಅಧ್ಯಕ್ಷ ಕೆ ರಮೇಶ್ ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಲ್ಲಾ ಸಮುದಾಯಗಳ ಜಾತಿ ಮತ್ತು ಅಂತರ್ಜಾತಿಗಳ ವರದಿಯನ್ನು ಸರ್ಕಾರ ನೀಡಬೇಕು ಎಂದು ಆದೇಶ ಮಾಡಿದ್ದು, ಈವರೆಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮುದಾಯಗಳ ಜಾತಿ ಮತ್ತು ಅಂತರ್ಜಾತಿಗಳ ಅಂತಿಮ ವರದಿಯನ್ನು ಮಾಡಿರುವುದಿಲ್ಲ. ಇದೇ ಕಾರಣಕ್ಕೆ ಶಿಕ್ಷಣ ಮತ್ತು ಉದ್ಯೋಗದ ಒಳ ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ ಎಂದರು. 2023ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೊರಮಾಚಾರ್ಯ ನಿಗಮ ಮಂಡಳಿಯನ್ನು ಅನುಷ್ಠಾನಗೊಳಿಸುವುದಾಗಿ ತಿಳಿಸಿದ್ದು, ಇದುವರೆಗೂ ಈ ಕಾರ್ಯ ನೆರವೇರಿಸಿರುವುದಿಲ್ಲ. ಕಾರಣ, ಮಾನ್ಯ ಸಚಿವ ಮೂಲಕ ನಮ್ಮ ಸಮುದಾಯದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತಾ ಸದರಿ ನಿಗಮ ಮಂಡಳಿಯನ್ನು ಅತಿ ಶೀಘ್ರದಲ್ಲಿ ಅನುಷ್ಠಾನಗೊಳಿಸಿ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ಕೇಳಿಕೊಂಡರು. ಸಾನ್ನಿಧ್ಯ ವಹಿಸಿದ್ದ ಸ್ವಾಮೀಜಿ ಮಾತನಾಡಿ, ಶಿಕ್ಷಣ ಪಡೆಯುವುದಕ್ಕಿಂತ ಕೌಶಲ್ಯದ ಅಭಿವೃದ್ಧಿ ಮಾಡುವುದೇ ಶ್ರೇಷ್ಠ ಕಾಯಕ ಎಂದರು. ಮುಸ್ಲಿಂ ಸಮುದಾಯದಲ್ಲಿ ಕೌಶಲ್ಯ ತರಬೇತಿಯಲ್ಲಿ ಮುಂಚೂಣಿಯಲ್ಲಿ ಇದ್ದು, ನಮ್ಮಲ್ಲಿ 500 ಜನ ಇಂಜಿನಿಯರ್ ಮಾಡಿದರೆ ಅದರಲ್ಲಿ ಒಬ್ಬನಿಗೆ ಕೆಲಸ ಸಿಗುತ್ತಿದ್ದು, ಈ ನಿಟ್ಟಿನಲ್ಲಿ ನಮ್ಮ ಕೌಶಲ್ಯವನ್ನ ಕಂಡುಕೊಂಡು ನೂರಾರು ಉದ್ಯೋಗವನ್ನ ಕಲ್ಪಿಸಿಕೊಳ್ಳುವುದು ನಮ್ಮಲ್ಲಿ ಸಿಗುತ್ತಿದೆ. ಸರ್ಕಾರವಾಗಲಿ ಯಾರೇ ಆಗಲಿ ಇಂದು ಉದ್ಯೋಗ ಕೊಡಿಸುವಲ್ಲಿ ಯಾರೂ ಮುಂದಾಗುವುದಿಲ್ಲ. ಆದ್ದರಿಂದ ನಾವು ಕಾಯಕವೇ ದೇವರು ಎಂದು ನಮ್ಮ ಕಾಯಕಗಳಲ್ಲಿ ನಿಷ್ಠೆಯನ್ನು ತೋರಿಸಿದರೆ ನಮ್ಮ ಉಜ್ವಲ ಭವಿಷ್ಯವನ್ನ ಸ್ವತಃ ನಾವೇ ಸೃಷ್ಟಿಸಿಕೊಳ್ಳಬಹುದು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಭು ಮಹಾಸ್ವಾಮಿ, ಯಾದವಾನಂದ ಸ್ವಾಮಿ, ಪುರುಷೋತ್ತಮಾನಂದ ಪುರಿ ಸ್ವಾಮಿ, ಬಸವಮೂರ್ತಿ ಮಾದರ್, ಚೆನ್ನಯ್ಯ ಸ್ವಾಮಿ, ವಚನಾನಂದ ಸ್ವಾಮಿ, ರೇಣುಕಾನಂದ ಸ್ವಾಮಿ, ಚಿನ್ಮಯ ಸ್ವಾಮಿ, ಋಷಭೇಂದ್ರ ಸ್ವಾಮಿ, ಸಂಸದ ತುಕಾರಾಂ, ಶಾಸಕಿ ಅನ್ನಪೂರ್ಣ ತುಕಾರಾಂ, ಹಗರಿ ಬೊಮ್ಮನಹಳ್ಳಿ, ಮಾಜಿ ಶಾಸಕ ಭೀಮಾ ನಾಯಕ್ ಹಾಗೂ ಇತರರು ಭಾಗವಹಿಸಿದ್ದರು. ವರದಿ ಅಂಜಿನಪ್ಪ ಚೆಲವಾದಿ. ಒಂದು ಬಾರಿ ಕೋಲಾರದಿಂದ ಎಂಪಿ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿದ್ರು. ಬಹಳ ಕಡಿಮೆ ಅಂತರದಲ್ಲಿ ಪರಾಜಿತರಾದರೂ ಸಹ ಅವರ ಈ ಇಡೀ ವಯಸ್ಸಿನಲ್ಲಿ ಸಮುದಾಯವನ್ನು ಕಟ್ಟಬೇಕು ಅಂತ ರಾಜ್ಯದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಎಲ್ಲೇ ನಮ್ಮ ಜಯಂತ್ಯೋತ್ಸವ ನಡೆದರೂ ಸಹ ನಮ್ಮೊಂದಿಗೆ ಸಹಕಾರವನ್ನ, ಆಶೀರ್ವಾದವನ್ನು ನೀಡ್ತಾ ಬಂದಿರ್ತಕ್ಕಂಥ ನಮ್ಮ ಚಂದ್ರಣ್ಣವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮ ಬಂಧು ಭಗಿನಿಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ನೆಚ್ಚಿನ ಈ ಒಂದು ನಮ್ಮ ಭಾರತದ ರಾಜ್ಯದ ಕಾಣದೇ ಇರ್ತಕ್ಕಂಥ ಸಿಂಹಾಸನ ಹೇಳಿಕೆ ಹೊರಡ್ತೇನೆ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮ ಬಂಧುಗಳೇ.
ನೊಂದಂತ ಸಮುದಾಯ. ಈ ಸಮುದಾಯ ತಬ್ಬಲಿ ಸಮುದಾಯ. ಯಾರೇ ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿದ್ರು ಇವರೇ ನಮ್ಮ ಅಪ್ಪ ಅಮ್ಮ ಅಂತ ಅಪ್ಕೊಂಡು ತಪ್ಕೊಂಡು ಹೋಗುವಂತ ಸಮುದಾಯ. ಯಾರು ಏನೇ ಹೇಳಿದ್ರು ಅದೇ ಸತ್ಯ ಇರಬೇಕು ಅಂತ ನಂಬ್ಕೊಂಡು ಜೀವನ ಮಾಡುವಂತ ಸಮುದಾಯ. ಇವತ್ತು ಬಹುತೇಕರು ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ, ಸಂಪ್ರತಿಷ್ಠೆಗೋಸ್ಕರ ನಮ್ಮ ಅಲೆಮಾರಿಗಳನ್ನ ಅವರಿಗೆ ಮನಬಂದಂತೆ ಬಳಸುವಂತ ಒಂದು ವ್ಯವಸ್ಥೆ ಇದೆ ಅಂತ ನಾನು ಬಹಳ ನೋವಿಂದ ಹೇಳಿಕೆ ಇಚ್ಛೆ ಪಡ್ತೇನೆ. ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ, ನಾನು 2018ರಲ್ಲಿ ಮತ್ತು 2023ರಲ್ಲಿ 2 ಬಾರಿ ಸತತವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿಯಾಗಿದ್ದೆ. ಆದ್ರೆ ಕೇವಲ ನಾನು ಎಲ್ಲ ವಿಚಾರಗಳಲ್ಲಿ ಕೆಪಾಸಿಟಿ ಇದೆ ಅಂತ ಗೊತ್ತಿದ್ರು ಸಹ ಜಾತಿ ಅಲ್ಪಸಂಖ್ಯಾತನವನ್ನು ನಾನು ತೋರಿಸಿ ನನ್ನ ಟಿಕೆಟ್ ಮಿಸ್ ಆಯಿತು. ಅಂತ ಒಂದು ಸಂದರ್ಭದಲ್ಲಿ ಈ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಪದ್ಧತಿಗೆ ಅನ್ಯಾಯ ಆಗಿದೆ, ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ, ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಇವತ್ತು ಏನಾದರೂ ಯಾವುದಾದ್ರೂ ಒಂದು ಸರ್ಕಾರ, ಯಾರಾದ್ರೂ ಒಬ್ಬರು ನಾಯಕರು ನಮಗೆ ಬೆಂಬಲ ಮಾಡಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಂದ್ರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈ ವೇದಿಕೆ ಮುಖಾಂತರ ನಾನು ನೆನೆಸ್ಕೋಬೇಕಾಗುತ್ತೆ. ಶಿವಕುಮಾರ್ ಸಾಹೇಬರನ್ನ ನಾನು ಈ ವೇದಿಕೆ ಮುಖಾಂತರ ನೆನೆಸ್ಕೋಬೇಕಾಗುತ್ತೆ. ಹಾಗೂ ನಿಮ್ಮೆಲ್ಲರ ಅನ್ನರಾಮಯ್ಯ ಸಿದ್ದರಾಮಯ್ಯ ಅವರನ್ನ ನೆನಪಿಸ್ಕೋಬೇಕಾಗುತ್ತೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಹತ್ತು ಬಂದ ಏಣಿಯನ್ನ ಯಾವತ್ತೂ ಒಲಿಬಾರ್ದು, ಒಂದು ಸಾಸಿವೆ ಕಾಳಷ್ಟು ಸಹಾಯ ಮಾಡಿದಂತವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಇವತ್ತು ಸಂತೋಷ್ ರಾಮಯ್ಯ ಅವರು ಅತ್ಯಂತ ನಿರಕ್ಷಣೆಗೆ ಒಳಗಾಗಿರ್ತಕ್ಕಂಥ, ಧ್ವನಿಯಿರ್ತಕ್ಕಂಥ ಶೋಷಿತ ದಮನಿತ ಬಂಧುಗಳನ್ನ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅಭೂತಪೂರ್ವವಾಗಿ ಅತ್ಯಂತ ವಿಜೃಂಭಣೆಯಿಂದ ನಿಮ್ಮೆಲ್ಲರನ್ನು ಒಟ್ಟುಗೂಡಿಸುವ ನಿಟ್ಟಿನಲ್ಲಿ, ನಿಮ್ಮೆಲ್ಲರನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಸಮಸ್ತ ಕುಟುಂಬ ಬಂಧುಗಳ ಪರವಾಗಿ ನಾನು ಸಂತೋಷನವರಿಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ಈ ದೇಶಕ್ಕೆ ಉಚಿತವಾಗಿ ಬಡವರಿಗೆ ಮುಖಾಂತರ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಮತ್ತೆ ಈ ಸಮಾಜದವರು ಯಾರು? ಹಂಗೆ ಸಂವಿಧಾನದಲ್ಲಿ ಆ ಥರ ಸರ್ಕಾರ ತೀರ್ಮಾನ ಮಾಡಿದ್ರೆ ಸ್ವಾಗತ ಮಾಡಬೇಕು. ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿ ಅಂತ ನಮ್ಮ ಸರ್ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿಗಳಲ್ಲಿ ಯಾಕೆ ಈಗ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಅವಾಗ ನಾವು ಈ ರೀತಿ ಮಾತಾಡಿದ್ವಿ. ಯಾರೇ ಒಬ್ರು ಈ ರೀತಿ ಇದ್ದಾಗ ಅವರು ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಅಬ್ದುಲ್ ಕಲಾಂ ಅವರು ಹಿಂದೂ ವಿರೋಧಿ ಅಂತ ಹೇಳ್ಬಿಡ್ಬೋದು. ಇವ್ರು ಹೆಂಗೆ ಹಿಂದೂ ವಿರೋಧಿ ಆಗ್ತಾರೆ? ಯಾರೇ ಒಂದು ಸರ್ಕಾರ ಒಂದು ನಿರ್ಣಯ ತಗೊಂಡು ಈ ತರ ಕರೆದಾಗ ಅದನ್ನು ಗೌರವ ಸಲ್ಲಿಸಬೇಕು. ನಾವಂತೂ ಈ ತರ ಮಾತಾಡಿದ್ರೆ ಹೆಂಗೆ? ಬಿಜೆಪಿ ಹಂಗಂದ್ರೆ ನೀವ್ಯಾಕೆ ಪಾಕಿಸ್ತಾನಕ್ಕೆ ಹೋಗಿದ್ರಿ ಚೆಕ್ ಅನ್ನಕ್ಕೆ? ಟೀಕೆ ಮಾಡಕ್ಕಿದೆ ತಾನೆ, ಎಲ್ಲದಕ್ಕೂ ಸುಮ್ಮನೆ ಟೀಕೆ ಮಾಡ್ತಾರೆ. ಏನು ಸ್ವಾಗತ ಮಾಡ್ತಾರೆ. ವೈಯಕ್ತಿಕವಾಗಿ ಐ ಡೋಂಟ್ ಹ್ಯಾವ್ ಎನಿ ಒಪಿನಿಯನ್. ಯಾಕೆ ಆಡಿದ್ರು ಏನಿಲ್ಲ ಅಂತ ನೀವು ಅವ್ರನ್ನ ಕೇಳಿ. ಅವ್ರು ಯಾಕೆ ಆಡಿದ್ದಾರೆ ಅವ್ರು ನಾನು ಉತ್ತರ ಕೊಡೋಕ್ಕಾಗಲ್ಲ. ಅವ್ರ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಎಲ್ಲ ಮಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣ ಬಗ್ಗೆ ಮೊದಲು SIT ಮಾಡೋ ಕಾರಣದಿಂದ ನಿಮಗೆ ಚೆನ್ನಾಗಿ SIT ಮಾಡಿದ ಬಿಜೆಪಿ ಏನು ಮಾಡಿದ್ರು? ಸ್ವಾಗತ ಮಾಡಿದ್ರು. ಮತ್ತೆ ಯಾಕೆ ಸ್ವಾಗತ ಮಾಡಬೇಕು? ಇವಾಗ SIT ಪ್ರಕರಣ ಪ್ರಾರಂಭ ಆದಾಗ ಎಲ್ಲರಿಗೆ ಒಂದು ಆತಂಕ ಇತ್ತು. ದೇರ್ ವಾಸ್ ಅ ಸ್ಪೆಕ್ಯುಲೇಷನ್ ಅಂಡ್ ದೇರ್ ವಾಸ್ ಅ ರೀಸನಬಲಿ ಸ್ವಲ್ಪ ಡೌಟ್ ಕೂಡ ಕ್ರಿಯೇಟ್ ಆಗಿದ್ದೆ. ಆ ಥರ ಮೀಡಿಯಾ ಆ ಥರ ವ್ಯವಸ್ಥೆ ಬಂದಾಗ ಸರ್ಕಾರ ನೀವಾಗಿರಲಿ ನಾವಾಗಿರಲಿ, ಸರ್ಕಾರ ಏನು ಮಾಡಿದೆ? ನಾವು ಗೈಡ್ಲೈನ್ ಮಾಡಿಲ್ಲ. ಸರ್ಕಾರ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ SIT ನಾವು ಕನ್ಸ್ಟಿಟ್ಯೂಟ್ ಮಾಡಿದ್ವಿ. SIT ಕನ್ಸ್ಟಿಟ್ಯೂಟ್ ಮಾಡಿದಾಗ ಇವರೆಲ್ಲ ಏನು ಹೇಳಿದ್ರು? ನಾವೆಲ್ಲ ಸ್ವಾಗತ ಮಾಡ್ತೀವಿ. SIT ಪ್ರಕರಣ ಚಾಲು ಆದಾಗ ಒಂದೆರಡು ವಾರ ಆದ ನಂತರ ಏನು ಡೆಡ್ ಬಾಡೀಸ್ ಜಾಸ್ತಿ ಸಿಗಲಿಲ್ಲ. ಮೂರನೇ ವಾರ ಆದಂತ ಡೆಡ್ ಬಾಡಿ ಸಿಗಲಿಲ್ಲ. ಅದ್ಮೇಲೆ ಕಾಂಗ್ರೆಸ್ ಮೇಲೆ ಹೋಗ್ಬೇಕು ಅಂದ್ರೆ ಹೋದ್ರು. 2 ವಾರ ಸುಮ್ಮನೆ ಇದ್ರು, ಯಾಕಂದ್ರೆ ಡೆಡ್ ಬಾಡಿ ಸಿಕ್ಕಿರ್ಲಿಲ್ಲ. ಡೆಡ್ ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತಿದ್ರು ಬಿಜೆಪಿಯವರು? ಬೈ ಚಾನ್ಸ್ ಡೆಡ್ ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತಿದ್ರು ಬಿಜೆಪಿಯವರು? ಅಲ್ಲಿ ಏನ್ ಮಾಡ್ತಿದ್ರು ಬಿಜೆಪಿಯವರು? ಅವ್ರನ್ನ ಕೇಳ್ಬೇಕಲ್ಲ. ನೀವು ಹಂಗನಾಗಿದ್ರೆ SIT ಮೊದಲೇ ವಿರೋಧ ಮಾಡ್ಬೇಕು. ನಾವು SIT ಎಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಸ್ವಾಗತ ಆದ ಮೇಲೆ ಯಾವಾಗ ಇದು ಯಾವುದು SIT ಪ್ರಾರಂಭ ಆಯಿತು, ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು, ನಮಗೆ ಡೆಡ್ ಬಾಡಿ ಸಿಗಲಿಲ್ಲ. ಅವಾಗ
ಡೆಡ್ ಬಾಡಿ ಸಿಕ್ಕಿದ ತಕ್ಷಣ ಅದಕ್ಕೊಂದು ಪೊಲಿಟಿಕಲ್ ಚೇಂಜ್ ತಗೊಂಡು ಹೋಗ್ಬಿಟ್ರು ಅಲ್ವಾ? ಮತ್ತೆ ಬೆಲ್ಗಾಮ್ನಲ್ಲಿ ಆಯ್ತಲ್ಲ, 6 ಜನ ಇನ್ನೂ ಸಿಕ್ಕಿಲ್ಲಲ್ಲ, ಅದ್ರ ಬಗ್ಗೆ ಮಾತಾಡ್ತಾರ? ಬೆಲ್ಗಾಮ್ನಲ್ಲಿ ಇನ್ನು 6 ಜನ ಸಿಕ್ಕಿಲ್ಲಲ್ಲ, ಅದ್ರ ಬಗ್ಗೆ ಮಾತನಾಡ್ತಾರ? ಎಲ್ಲದಕ್ಕೂ ಅದೇ ಮಾತಾಡ್ತಾರೆ. ಷಡ್ಯಂತ್ರ ಅಂತಂದ್ರೆ ಕಾನ್ಸ್ಪಿರಸಿ ಇದೆ ಅಂತ ಅರ್ಥ. ಅದು ಕಾನ್ಸ್ಪಿರಸಿ ಇದೆ ಅನ್ನೋದಕ್ಕೆ ಪ್ರಾರಂಭ ಆಗಿರೋದು ಇನ್ವೆಸ್ಟಿಗೇಷನ್. ಈಗ ಕಾನ್ಸ್ಪಿರಸಿ ಇಲ್ಲ ಅಂತ ಆದ್ಮೇಲೆ ಈ ಕಾನ್ಸ್ಪಿರಸಿ ಫಾಲ್ಸು, ಈ ಕಾನ್ಸ್ಪಿರಸಿ ಅವರಿಗೆ ಡಿಫೇಮ್ ಮಾಡಕ್ ಮಾಡಿದಾರೆ ಅಂತಂದ್ರೆ ಇದು ಸರ್ಕಾರಕ್ಕೆ ಆಮೇಲೆ ಹೆಚ್ಚಿಗೆ ಧರ್ಮಸ್ಥಳಕ್ಕೆ ಒಳ್ಳೆ ಹೆಸರು ಬಂದಂಗೆ. ಯಾಕಂದ್ರೆ ಜನರಿಗೆ ಡೌಟ್ ಬರೋದು ಮಾಡಿದ್ದು ಯಾರು? ಯಾವುದೊಬ್ಬ ವ್ಯಕ್ತಿ. ಆ ವ್ಯಕ್ತಿ ಆ ರೀತಿ ಹೇಳಿದ್ಮೇಲೆ ಮಾಧ್ಯಮ ಯಾವ ಲೆವೆಲ್ಗೆ ಹೋಗ್ಬಿಡ್ತು? ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು. ಇಂಟರ್ನ್ಯಾಷನಲ್ ನ್ಯೂಸ್ ಆದಾಗ ಆನ್ ಪ್ರಿಮಾ ಫೇಸಿ ವೆನ್ ಯು ವೆಂಟ್ ಟು ಕೋರ್ಟ್ ಸಜೆಸ್ಟೆಡ್ ದೇರ್ ಶುಡ್ ಬಿ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳ್ತು. ಆ ಲೋಕಲ್ ಪೊಲೀಸಿಗೆ ಕೊಟ್ರೆ ಸಮರ್ಥರಿಲ್ಲ ಅಂತ ಹೇಳೋದು, ಎಸ್ಐಟಿ ಕೊಟ್ರೆ ಸಿಬಿಐ ಕೊಡ್ರಿ ಅಂತ ಹೇಳೋದು, ಈ ತರದೇ ಮಾತಾಡೋದು ಬಿಟ್ರೆ ಬೇರೆನಿದೆ? ಅದೇ ಗೊತ್ತಿದೆ. ಈಗ ಸರ್ಕಾರ ಏನು ನಿರ್ಣಯ ತಗೊಳುತ್ತೆ ಅದಕ್ಕೆ ನಾವು ಒಪ್ಪಬೇಕಾಗತ್ತೆ. ನಾನು ಅದಕ್ಕೆ ಪರವಾಗಿದ್ದೀನಿ. ನಾನು ಕೂಡ ಕ್ಯಾಬಿನೆಟ್ ಇದ್ದೀನಲ್ಲ. ಈಗ ಜಾಸ್ತಿ ದುಡ್ಡು ಬಂದ್ರೆ ನಮಗೆ ಒಳ್ಳೇದು. ಆ ಥರ ಯಾವ ರೀತಿ ಅದನ್ನ ವಾಪಸ್ ವಸೂಲಿ ಮಾಡ್ಬೇಕನ್ನೋದಕ್ಕೆ ಸರ್ಕಾರ ಅದಕ್ಕೊಂದು ಫಿಕ್ಸ್ ಮಾಡ್ತಾ ಇದೆ. ಅದ್ರ ಪ್ರಕಾರ ಹೋಗುತ್ತೆ. ನನಗೆ ಲಾಸ್ಟ್ ಕೂಡ ಹೇಳಿದ್ರು ತಾವು, ನಾನು ಸಚಿವರು ಮಾತನಾಡ್ತೀನಿ. ಅವರು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಸಮೀರ್ ಅಂಗಡಿಯನ್ನು ಎಐ ಮಾಡಿ ಸಾಕಷ್ಟು ಅಪಹಾರ ಮಾಡಿದ್ದಾರೆ. ಆ ಬಗ್ಗೆ ಸೂಕ್ತ ತನಿಖೆ ಆಗುತ್ತದೆ, ಸಾಕಷ್ಟು ಅನುಮಾನಗಳೇನಾಗಿದೆ. ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅವ್ರ ಗ್ರೂಪ್ಗಳಿರುವಂಥದ್ದು ಸಾಕಷ್ಟು ಸಾಕ್ಷಿಗಳು ಸಿಕ್ಕುವಂಥದ್ದು ಸ್ವತಃ ದಿಶೆಯಲ್ಲಿ ನೋಡ್ಕೊಂಡು ಇರೋದು. ಈಗ ಬಳ್ಳಾರಿ ಮೂಲ ಎಸ್ಐಟಿ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಸಿಗುತ್ತೆ. ಯಾರ್ಯಾರಿಗೆ ಮಾತಾಡಿದ್ದಾರೆ, ಯಾರು ಫೇಕ್ ವಿಡಿಯೋಗಳು ಮಾಡಿದ್ದಾರೆ, ಯಾವ ಬೇಸ್ನಲ್ಲಿ ಮಾಡಿದ್ದಾರೆ, ಯಾವ ಬೇಸಲ್ಲಿ ಅಂತ ಹೇಳಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ವಿ ಹ್ಯಾವ್ ಟು ವೇಟ್ ಟಿಲ್ ದ ಇನ್ವೆಸ್ಟಿಗೇಷನ್ ಕಮ್ಸ್. ಯಾರು ತಪ್ಪಿಸ್ತಿರ್ತಾರೆ, ಯಾರು ಕಾನೂನು ಬಾಹಿರವಾಗಿಂತ ಮಾಡಿರ್ತಾರೆ, ಕಾನೂನು ಖಂಡಿತವಾಗಿ ಕ್ರಮ ತಗೊಳ್ಳುತ್ತೆ. ಹೋಮ್ ಮಿನಿಸ್ಟರ್ ಅದನ್ನ ಹೇಳಿದ್ದಾರೆ, ಸಿಎಂ ಅದನ್ನ ಹೇಳಿದ್ದಾರೆ. ಖಂಡಿತವಾಗಲೂ ಯಾರು ಅಪಪ್ರಚಾರ ಮಾಡುತ್ತಾರೆ ಇಟ್ಸ್ ಅ ಟೈಮ್. ಯಾಕಂದ್ರೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು, ಸರಿಯಾದ ತಪ್ಪಿದೆ ಅಂತ ಕಂಡುಹಿಡಿಬೇಕು. ಸೊ ಅಲ್ಲಿವರೆಗೆ ನಾವು ಕಾಯಬೇಕಾಗುತ್ತೆ. ಅದು ಸಮರ್ಪಕವಾಗಿ ಆಲ್ರೆಡಿ ಅಸೆಂಬ್ಲಿಯಲ್ಲಿ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾಕ್ಕೆ ಕಡಿವಾಣ ಹಾಕುತ್ತೆ. ಡೆಫಿನೆಟ್ಲಿ ಯಾರೇ ಮಾಡಿದ್ರು ಕೂಡ ಈ ತರ ಮಿಸ್ಯೂಸ್ ಮಾಡಿದ್ರೆ, ಇದರ ಡಿಫೇಮ್ ಮಾಡ್ಲಿಕ್ಕೆ ಮಾಡಿದ್ರೆ ಕಾನೂನಲ್ಲಿ ಏನಾದ್ರು ಅವಕಾಶ ಇದೆ. ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಪ್ರಯೋಗ ಮಾಡೇ ಮಾಡ್ಬೋದು. ಇಲ್ಲ ನನಗಿಲ್ಲ, ಈ ತಾನೇ ನನಗೆ ಗೊತ್ತಾಗಿರ್ತಕ್ಕಂಥದ್ದು ನಾನು ಮಾತನಾಡ್ತೀನಿ. ಜನರ ಸಮಸ್ಯೆ ಕೇಳೋದು ನನಗೆ ನೀವು ಹೇಳಿದ್ದಕ್ಕೆ ನನಗೆ ಬೆಳೆದ ಗಮನಕ್ಕೆ ನಾನು ಸಂಸದರು ಕೂಡ ಬಳ್ಳಾರಿ ಯಾರು ಸಂಸದರು ಕೂಡ ಸಂಸದರು ಅವರು ಕೂಡ ಹೊಸಪೇಟೆ ಬಳ್ಳಾರಿಗೆ ಕೊಡ್ತಾ ಇಲ್ಲ ಸರ್. ಬರ್ತಾ ಇಲ್ವಾ? ಬರ್ತಾ ಇಲ್ಲ. ಯಾವ ಕಾಲ ಉದ್ಘಾಟನೆಗೆ ಬಂದಿರ್ತೀವಿ ಚೆಕ್ ಮಾಡಿ ಇಲ್ಲೇ ಇದ್ದಾರೆ, ಚೆಕ್ ಮಾಡಿ ನೋಡ್ತೀನಿ, ಮಾತಾಡ್ತೀನಿ, ಹೇಳ್ತೀನಿ. ಸಹಾಯಗಳ ವರದಿ ಒಳಗಡೆ ದುರುದ್ದೇಶಪೂರ್ವಕವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಮೀಕ್ಷೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಸಮುದಾಯದ ವಾಸ್ತವಿಕವಾದಂತಹ ಸಮಸ್ಯೆಗಳನ್ನ ಪ್ರಶ್ನಾವಳಿಗಳಲ್ಲಿ ಸೇರಿಸಲಿಲ್ಲ. ಪ್ರಶ್ನಾವಳಿಯನ್ನು ಸಿದ್ಧಪಡಿಸಬೇಕಾದ್ರೆ ನಮ್ಮ ಗಮನಕ್ಕೆ ತರಲಿಲ್ಲ. 101 ಜಾತಿ ಸಮುದಾಯಗಳ ಪ್ರಾತಿನಿಧ್ಯವನ್ನು ತಗೊಳ್ಳಿಲ್ಲ. ನೀವು ಇನ್ಪುಟ್ ಅನ್ನೇ ಸರಿಯಾಗಿ ಕೊಡದೆ ಹೋದ್ರೆ ಔಟ್ಪುಟ್ ಹೆಂಗ್ ಬರುತ್ತೆ? ನೀವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಸಮುದಾಯಗಳ ಸಬ್ ಕ್ಯಾಟಗರಿಗಳನ್ನು ಐಡೆಂಟಿಫೈ ಮಾಡಕ್ಕೆ ಸರ್ವೆ ಮಾಡಿದ್ರ? ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಯಾರು ಮಾಡಬೇಡ ಅಂತ ಹೇಳಿದ್ದು? ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಪ್ರತಿ ಸಮುದಾಯಗಳ ಅಂತರ್ ಹಿಂದುಳಿದಿರುವಿಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಅವರನ್ನು ನೀವು ಪ್ರಾಯೋರಿಟಿ ಒಂದು ತರಬೇಕಾಗಿತ್ತು. ನಾವು ಇವತ್ತು ಕಣ್ಣೂರಿನಿಂದ ಹೇಳ್ತಾ ಇದ್ದೇವೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಗೌರವಾನ್ವಿತ ಸಚಿವರೇ, ಸರ್ಕಾರದ ಭಾಗವಾಗಿರೋರೇ, ಸುಪ್ರೀಂ ಕೋರ್ಟ್ ತೀರ್ಪನ್ನು ಗೌರವಿಸಿ
ಇಡೀ ದೇಶಕ್ಕೆ ಸುಪ್ರೀಂ ಕೋರ್ಟ್ ಏಕೈಕವಾಗಿ ನ್ಯಾಯಾಲಯ ಇದೆ. ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸುತ್ತೇವೆ. ನ್ಯಾಯಾಲಯದ ತೀರ್ಪು ಬರಕ್ ಮೊದಲು ಒಳ ಮೀಸಲಾತಿನ ವಿರೋಧ ಮಾಡಿದ್ದೇವೆ. ಸಂವಿಧಾನಬದ್ಧವಾಗಿ ಒಳ ಮೀಸಲಾತಿಗೆ ಅವಕಾಶ ಇರಲಿಲ್ಲ. ಹಾಗಾಗಿ ನಾವು ಅವೈಜ್ಞಾನಿಕವಾಗಿ ಮಾಡಬಾರದು ಅಂತ ವಿರೋಧ ಮಾಡಿದ್ದು. ತೀರ್ಪು ಬಂದ ಮೇಲೆ ನಾವು ಒಂದು ದಿನ ವಿರೋಧ ಮಾಡಿಲ್ಲ. ಈ ಮಾತು ಬರ್ಕಬೇಕು ಮಾಧ್ಯಮದವರು. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಒಳ ಮೀಸಲಾತಿಯನ್ನು ನಾವು ವಿರೋಧ ಮಾಡಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ 36 ವಿಧಾನಸಭಾ ಕ್ಷೇತ್ರ ಎಸ್ಸಿ, ಒಬ್ಬ ಈ ಸಮಾಜದ ಎಂಎಲ್ಎ ಇಲ್ಲ. ಎಂಎಲ್ಸಿಗಳಿದ್ದಾರೆ ಈ ರಾಜ್ಯದಲ್ಲಿ. 2003 ನಂತರ ಒಬ್ಬರು ಎಂಎಲ್ಸಿ ಇಲ್ಲ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಶ್ರೀಮತಿ ಪಲ್ಲವಿ ಅವರಿಗೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಚೇರ್ಮನ್ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದ. ಈ ಹಿಂದೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಡೂರು ಶ್ರೀ ನಂಜಪ್ಪನವರಿಗೆ ಕಾಯರ್ ಬೋರ್ಡ್ ಚೇರ್ಮನ್ ಮಾಡಿದ್ರು. ವೆಂಕಟೇಶ್ ಅವರಿಗೆ ಕಾಂಪೋಸ್ಟ್ ನಿಗಮದ ಉಪಾಧ್ಯಕ್ಷ ಮಾಡಿದ್ರು. ಬಿಜೆಪಿ ಸರ್ಕಾರ ಏನ್ ಮಾಡ್ತು? ಇಲ್ಲಿವರೆಗೆ ನಮ್ಮಲ್ಲಿ 4 ಜನ ಶಾಸಕರಿದ್ರು. ಯಾವತ್ತು ದೇವರಾಜ ಸಿದ್ದಾಗ ಇದೇ HB ಕೋಟೆಯ ಸುಶೀಲಮ್ಮ ಚಂದ್ರರಾಜು ಎಂಎಲ್ಎ ಆಗಿದ್ರು. ಶಿಕಾರಿಪುರದ ವೆಂಕಟಪ್ಪ ಶಾಸಕರು ಮಂತ್ರಿ ಆಗಿದ್ರು. ಇವತ್ತು ನಮ್ಮ ಸಮಾಜದಲ್ಲಿ ಉಳಿದಿರುವಂತಹ ಏಕೈಕ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಜಿ ಚಂದ್ರಣ್ಣವರು ಏಕಮಾತ್ರ ಮಾಜಿ ಶಾಸಕರು. ಇಷ್ಟೆಲ್ಲ ಹಿಂದುಳಿದಿರುವಿಕೆ ನಿಗಮ ಮಂಡಳಿಗಳಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬನೇ ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ, ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಲ್ಲ, ಮುನ್ಸಿಪಾಲಿಟಿ ಚೇರ್ಮನ್ಸ್ ಇಲ್ಲ, ಯಾವುದೇ ನಿಗಮ ಮಂಡಳಿ ಅಧ್ಯಕ್ಷರಿಲ್ಲ, ಯಾವುದೇ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಿಲ್ಲ, ಕೆಪಿಸಿ ಮೆಂಬರ್ ಇಲ್ಲ. ಆದ್ರೂ ನಾವು ಸ್ಪರ್ಶ. ಇದು ಯಾವ ಸೀಮೆ ನ್ಯಾಯ ಸ್ವಾಮಿ? ನಾವು ಈ ದೇಶದ ದ್ರಾವಿಡ ಸಮುದಾಯಗಳು 25,000 ವರ್ಷಗಳಿಂದ ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ. ಇವತ್ತು ಬುಟ್ಟಿ ಎಳೆಯ ಕೆಲಸ ಇರ್ಬೋದು, ಹಂದಿ ಸಾಕಾಣಿಕೆ ಮಾಡೋ ಕೆಲಸ ಇರ್ಬೋದು, ಬಾಜಾ ಭಜನೆ ನಡೆಸೋ ಕೆಲಸ ಇರ್ಬೋದು, ಇದೇ ರೀತಿಯಾದಂತಹ ಅಸಂಘಟಿತವಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಇವತ್ತು ಕೂಡ ಅತ್ಯಂತ ನಿಕೃಷ್ಟವಾದಂತಹ ಬದುಕನ್ನ ಬದುಕರುವ ಈ ಸಮಾಜಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 2023 ಇಸ್ವಿಯಲ್ಲಿ ಇದೇ ನೂಲಿ ಚಂದ್ರಣ್ಣವರ ಪಾದದ ಸಾಕ್ಷಿಯಾಗಿ ಪರಮಾಕೃತ ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿದರೆ, ಆದ್ರೆ ಇಲ್ಲಿವರೆಗೂ ಅನುಷ್ಠಾನ ಮಾಡಿಲ್ಲ. ಆ ನೋವು ನಮಗಿದೆ. ನಾವು ಸನ್ಮಾನ್ಯ ಮಂತ್ರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ. ದಯಮಾಡಿ ಮಂತ್ರಿಗಳೇ, ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಸ್ಥಾನದಲ್ಲಿದ್ದೀರಿ. ಅತ್ಯಂತ ಎಲ್ಲಾ ಮುಖ್ಯಮಂತ್ರಿಗಳಿಂದ ನಿಮ್ಮ ಮೇಲೆ ನಿರೀಕ್ಷೆ ಮತ್ತು ಭರವಸೆ ಮತ್ತು ನಂಬಿಕೆ ನಮಗಿದೆ. ದಯಮಾಡಿ ಅಸಂಘಟಿತ ಅಲೆಮಾರಿ ಜನಾಂಗದ ಪರಮಾಕೃತ ಅಭಿವೃದ್ಧಿ ನಿಗಮವನ್ನ 2013ರಲ್ಲಿ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ. 2023ರಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ತತ್ಕ್ಷಣ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಸಾಮಾಜಿಕ ನ್ಯಾಯವನ್ನು ಎತ್ತಿಡಬೇಕು. ಈ ಸಮುದಾಯಕ್ಕೆ ಲಿಂಗಾಯತ ಸಮಾಜ ಆಗಿರ್ಲಿ, ಬ್ರಾಹ್ಮಣ ಸಮಾಜ ಆಗಿರ್ಲಿ, ಕ್ಷತ್ರಿಯ ಸಮಾಜ ಆಗಿರ್ಲಿ, SC ಸಮಾಜ ಆಗಿರ್ಲಿ, ಎಲ್ಲ ಸಮಾಜದ ಹೆಣ್ಮಕ್ಳಿಗೆ ನೀವು ಹೆಣ್ಮಕ್ಳಿಗೆ ಅದೇ ನನ್ನ ಮನೆ ಮಾಡ್ಕೊಳ್ಳೋದು. ನೀವ್ ಯಾರು ಫೋಟೋ ಹಾಕಂತೀರಿ ಗೊತ್ತಿಲ್ಲ. ನಮ್ಮಮ್ಮಗ ನನ್ನ ಮಕ್ಕಳು ಅಂತ ಹೇಳೋದು. ಪಲ್ಲವಿ ನೀನ್ ಕೂಡ ಯೋಚನೆ ಮಾಡೋದು. ನಿಮ್ಮ ಅಮ್ಮಗ ಹೋಗಿ ಹೇಳು. ನಿಮಗೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಇವತ್ತು ನಿಮಗೇನ ಆಸ್ತಿಯಲ್ಲಿ ಪಾಲು ಸಿಗ್ತಾ ಇದ್ರೆ, ಈ ಆಸ್ತಿಯಲ್ಲಿ ಅಧಿಕಾರ ಸಿಗ್ತಾ ಇದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು. ಈ ಸಂವಿಧಾನದಲ್ಲಿ ವಿಶೇಷವಾಗಿ ಹಿಂದೂ ಕೋಡ್ ಬಿಲ್ ಮುಖಾಂತರ ಅದರ ಜೊತೆಗೆ ನೇರವನ್ನು ನಡೆಸಬೇಕು. ಯಾವ ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ಅಲ್ಲಿ ಹಿಂದೂ ಕೋಡ್ ಬಿಲ್ ಪಾಸ್ ಆಗಿರಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ಇವತ್ತು ಅದರ ಬಗ್ಗೆ ಯಾರು ಮಾತನಾಡಕ್ ಹೋಗುದು? ಏನೋ ಉದ್ದಾಗಲಿಕ್ಕೆಲ್ಲ ಹಿಂದೂ 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 ಭಾಷಣ ಹೊಡೆದೇ ಹೊಡಿತಾರೆ ಎಲ್ಲರೂ. ಯಾವ ಹಿಂದೂ ಸಂಸ್ಕೃತಿಯಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೆಗಂಡಿರ್ತಕ್ಕಂಥ ಹಿಂದೂ ಕೋಡ್ ಬಿಲ್ ತಂದ ಸಂದರ್ಭದಲ್ಲಿ ಈ ದೇಶದ ಎಲ್ಲಾ ಹಿಂದೂಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏಕವಚನದಲ್ಲಿ ಬೈದ್ರು. ಇವನು ನಮ್ ಜಾತಿಯನ್ನಲ್ಲ ಅಂತನೂ ಬೈದ್ರು. ಇವತ್ತೇನು ಪಾರ್ಲಿಮೆಂಟ್ ಹತ್ರ ಇರ್ತಕ್ಕಂಥ ಏನಾದ್ರು ಮೈದಾನ ಇದೆ ಅದರ ವಿರುದ್ಧವಾಗಿ ಮಾತನಾಡಿದ್ರು. ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಲೀಡರ್ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮಾತನಾಡಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಹೆಣ್ಮಕ್ಳಿಗಾಗಿ ಕಾನೂನು ತಂದಿರ್ತಕ್ಕಂಥದ್ದು ತಮ್ಮ ಗಮನಕ್ಕಿರಲಿ. ಇವತ್ತೇನು ಎಲ್ಲರೂ ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ನಾವಿಂದು 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 ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಈ ದೇಶದ ಇತಿಹಾಸವನ್ನು ನೋಡಿದ್ರೆ ಯಾರು ಹಿಂದೂ ಹೆಣ್ಮಕ್ಳಿಗೆ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಯಾರು ಕೊಟ್ಟಿದ್ರು? ಯಾರು ಕೊಟ್ಟಿದ್ದು?
ಎಲ್ಲ ಹೋಗಿ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಕೆಲಸ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಸಮಯದ ಅಭಾವ ಇದೆ. ಇನ್ನೊಂದ್ಸರಿ ಮತ್ತೆ ಜಿಲ್ಲಾಡಳಿತ ಕಾರ್ಯಕ್ರಮ ಮಾಡೋಣ. ಕಿರಣ್ ಅವರಿದ್ದಾರೆ ಇಲ್ಲಿದ್ದಾರೆ, ಕಿರಣ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ. ಜಿಲ್ಲಾವಾರ ಕಾರ್ಯಕ್ರಮ ಮಾಡೋಣ. ಇವತ್ತು ಒಂದು ಮಾತ್ರ ಹೇಳಿಕೆ ಇಚ್ಛೆ ಬಯಸ್ತೀನಿ. ನಿಮ್ದೇನೋ ಒಂದು ಸಿಎಸ್ ಸೈಟ್ ಬಗ್ಗೆ ಹೇಳ್ತಾರೆ, ಮೊದಲಿದೆ ಸಿಎಸ್ ಸೈಟ್ ಕೊಡ್ತೀವಿ, ಸಂವಿಧಾನ ಭವನ ಕೂಡ ಕಟ್ಟಿಕೊಡ್ತೀವಿ ಒಂದು ದಿವಸ ಹೇಳಿಕೆ ಇಚ್ಛೆ ಬಯಸ್ತೇನೆ. ಎರಡನೇ, ತುಕಾರಾಮ್ನವರು ಹಾಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ಅನ್ನಪೂರ್ಣ ಅವರು, ನಾವು ಅದರ ಜವಾಬ್ದಾರಿ ತಗೊಳ್ತೀವಿ. ಇವತ್ತು ನಮ್ಮ ರಾಜಕೀಯ ಪಯಣದಲ್ಲಿ ಭೀಮನಾಯಕರು ಕೂಡ ನಮ್ಮ ಜೊತೆ ಇದ್ದಾರೆ. ಭೀಮನಾಯಕರು, ತುಕಾರಾಮ್ನವರು ಬೇರೆ ತಾಯಿ ಹುಟ್ಟಿರ್ಬೋದು ಅವರು, ಆದ್ರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಬದುಕುತ್ತಿರ್ಬೋದು. ಈ ದೇಶದ ಜಾತಿ ವ್ಯವಸ್ಥೆಯಲ್ಲಿ ಶೋಷಿತ ವರ್ಗಗಳ ಜನರು ತುಳಿತಕ್ಕೆ ಇವಾಗ ಇತಿಹಾಸವನ್ನು ತಂದು ನೋಡಿದ್ರು ಕೂಡ ತುಳಿತಕ್ಕೆ ಒಳಗಾಗಿದ್ದಾರೆ. ಇವತ್ತು ನಾವೆಲ್ಲ ತುಳಿತಕ್ಕೆ ಶೋಷಿತವಾಗಿ ಹಿಂದುಳಿರ್ತಕ್ಕಂಥ ಜನ ಮೇಲ್ ಬರಬೇಕಾಗಿದ್ರೆ ಯುವಕರು ವಿಶೇಷವಾಗಿ ನೀವು ಸಣ್ಣ ಸಣ್ಣ ಸಮಾಜಗಳು, ನೀವು ರಾಜಕೀಯವಾಗಿ ಗುದ್ದಾಡಿಕೊಳ್ಳಕ್ಕೆ ಹೋಗಬೇಡಿ. ಸಣ್ಣ ಸಮಾಜ ವ್ಯತ್ಯಾಸಗಳು ತರಬಾರದು. ಇರ್ತಕ್ಕಂಥ ನಮ್ಮ ಸಮಾಜಗಳನ್ನ ನಾವು ಸಂಘಟನೆ ಮಾಡಿ ರಾಜಕೀಯವಾಗಿ ಬರಬೇಕಾಗಿದ್ರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಡವನ್ನು ಮಾಡ್ತೀನಿ, ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಒತ್ತಡವನ್ನು ಮಾಡ್ತೀನಿ, ರಾಹುಲ್ ಗಾಂಧಿ ಸಾಹೇಬರಿಗೆ ಕೂಡ ಒತ್ತಡವನ್ನು ಮಾಡ್ತೀನಿ. ಮುಂದೆ ಬರ್ತಕ್ಕಂಥ ರಾಜಕೀಯ ದಿನಗಳಲ್ಲಿ ಎಲ್ಲೆಲ್ಲಿ ಅವಕಾಶ ಸಿಕ್ಕರೆ ಈ ಸಮುದಾಯಗಳಿಗೆ ಅವಕಾಶ ತಪ್ಪಿಸ್ಕೊಡ್ಬೇಕಂತ ಹೇಳಿ ನಿಮ್ಮ ಪರವಾಗಿ ಪ್ರಾಮಾಣಿಕ ಹೋರಾಟ ಮಾಡ್ತೀನಿ.